ರಾಹುಲ್ ಗಾಂಧಿ ಆಗಮಿಸಿದ್ದು ಬಸವಣ್ಣನವರ ಐಕ್ಯ ಮಂಟಪದ ದರ್ಶನ ಪಡೆದಿದ್ದಾರೆ. ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ, ಎಂಬಿ ಪಾಟೀಲ್ ಸೇರಿದಂತೆ ಪ್ರಮುಖರು ಸಾಥ್ ಕೊಟ್ಟಿದ್ದಾರೆ. ಬಳಿಕ ದಾಸೋಹ ಭವನದಲ್ಲಿ ಪ್ರಸಾದ ಸೇವನೆ ಮಾಡಲಿದ್ದಾರೆ ರಾಹುಲ್ ಗಾಂಧಿ. ಕೂಡಲ ಸಂಗಮದಿಂದ ರಾಹುಲ್ ಗಾಂಧಿ ಲಿಂಗಾಯತ ಮತಬೇಟೆಯನ್ನ ಮಾಡಲಿದ್ದು, ಕಿತ್ತೂರು ಕರ್ನಾಟಕದ ಲಿಂಗಾಯತ ಮತ ಬುಟ್ಟಿಗೆ ಕೈ ಹಾಕುವ ಪ್ರಯತ್ನ ಮಾಡ್ತಾ ಇದೆ ಕಾಂಗ್ರೆಸ್. ಕೂಡಲ ಸಂಗಮದಿಂದ ಕೆಲ ಹೊತ್ತಲ್ಲೇ ರಾಹುಲ್ ಗಾಂಧಿ ವಿಜಯಪುರಕ್ಕೆ ತೆರಳಲಿದ್ದಾರೆ. ಅಲ್ಲಿ ಮಧ್ಯಾಹ್ನ 3:30ಕ್ಕೆ ವಿಜಯಪುರ ನಗರದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. The organization which has written a Vachana, which has translated Vachana, so those books from that AICC General Secretary. ತಾವೆಲ್ಲ ಜೋರಾಗಿ ಚಪ್ಪಾಳೆ ಮೂಲಕ ಅಣ್ಣ ಬಸವಣ್ಣನವರಿಗೆ, ಮಹಾತ್ಮ ಬಸವೇಶ್ವರ ಅವರಿಗೆ ಇದೀಗ ದೀಪ ಪ್ರಜ್ವಲನೆ. ತಾವೆಲ್ಲ ಜೋರ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗಾಗಲೇ ಬಸವಣ್ಣನ ಐಕ್ಯ ನಾಡಿಗೆ ಆಗಮಿಸಿದ್ದಾರೆ. ಐಕ್ಯ ಮಂಟಪದ ದರ್ಶನವನ್ನು ರಾಹುಲ್ ಗಾಂಧಿ ಪಡೆದಿದ್ದಾರೆ. ಈ ಮೂಲಕ ಈಗ ಲಿಂಗಾಯತ ಸಮುದಾಯದ ಮತಬುಟ್ಟಿಗೆ ಕೈ ಹಾಕುವಂತಹ ಪ್ರಯತ್ನ. ಇವತ್ತಿನ ಈ ಕಾರ್ಯಕ್ರಮ ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಕಾಂಗ್ರೆಸ್ಗೆ? ನಮಿತಾ, ಇನ್ನು ರಾಜ್ಯದಲ್ಲಿ ಲಿಂಗಾಯತ ಮತಗಳನ್ನು ಸೆಳೆಯುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಒಂದು ಕಸರತ್ತು ನಡೀತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಒಂದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತದ್ದು. ಬಸವ ಜಯಂತಿ ಕಾರ್ಯಕ್ರಮ ಆಯೋಜನೆ ಆಗಿದ್ರು ಕೂಡ ಎಲ್ಲೋ ಒಂದ್ ಕಡೆ ಇದರ ಹಿಂದೆ ರಾಜಕೀಯ ತಂತ್ರಗಾರಿಕೆ ಇರುವಂತದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು 12 ಗಂಟೆಗೆ ಕೂಡಲ ಸಂಗಮ ಕ್ಷೇತ್ರಕ್ಕೆ ಆಗಮಿಸಿದ್ರು. ಮೊದಲಿಗೆ ಸಂಗಮನಾಥನ ದರ್ಶನವನ್ನು ಪಡೆದುಕೊಂಡು ಬಳಿಕ ಐಕ್ಯ ಮಂಟಪಕ್ಕೆ ಭೇಟಿ ನೀಡಿ ಅಲ್ಲಿ ಅಣ್ಣ ಬಸವಣ್ಣನವರ ದರ್ಶನವನ್ನ ಪಡೆದು ಬಸವ ಜಯಂತಿ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿದ್ದಾರೆ. ಈಗಷ್ಟೇ ಕಾರ್ಯಕ್ರಮ ಆರಂಭ ಆಗಿದೆ. ಕಾರ್ಯಕ್ರಮದ ವೇದಿಕೆಯ ಮೇಲೆ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರಬಹುದು, ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್ ಹಾಗೂ ಇನ್ನುಳಿದಂತಹ ನಾಯಕರು ಅಂದ್ರೆ ವೇಣುಗೋಪಾಲ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ರೆ, ಇಲ್ಲಿನ ಸ್ಥಳೀಯ ಮಟ್ಟದ ನಾಯಕರೇನಿದ್ದಾರೆ ಅವರೆಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವಂತದ್ದು. ಇನ್ನು ವೇದಿಕೆಯ ಮೇಲೆ ಇರ್ತಕ್ಕಂಥ ಸ್ವಾಮೀಜಿಗಳ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ಕಾರ್ಯಕ್ರಮಕ್ಕೆ ಬರ್ತಾರಾ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಗೊಂದಲಕ್ಕೆ ಉಂಟಾಗಿತ್ತು. ಯಾಕಂದ್ರೆ ಅವರು ಕೂಡ ಕೊನೆಗಳಿಗೆವರೆಗೂ ನಾನು ಇನ್ನೂ ನಿರ್ಧರಿಸಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಆದ್ರೆ ಸದ್ಯ ಈಗ ಕಾರ್ಯಕ್ರಮದ ವೇದಿಕೆಗೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳಾಗಿರ್ಬೋದು, ಹಾಗೇನೆ ಗದಗಿನ ತೋಟದಾರ್ಯ ಮಠದ ಸಿದ್ದರಾಮ ಸ್ವಾಮೀಜಿ ಆಗಿರ್ಬೋದು, ಇಳಕಲ್ ಮಠದ ಗುರುಮಹಾಂತ ಸ್ವಾಮೀಜಿಗಳಾಗಿರ್ಬೋದು, ವಿಜಯಪುರದ ಬಸವಲಿಂಗ ಸ್ವಾಮೀಜಿಗಳು, ಈ ರೀತಿಯಾಗಿ ಸುಮಾರು 6ಕ್ಕೂ ಹೆಚ್ಚು ಸ್ವಾಮೀಜಿಗಳು ಭಾಗಿಯಾಗಿರುವಂತದ್ದು. ಸುಮಾರು 5,000 ಜನ ಕುಳಿತುಕೊಳ್ಳುವಂತಹ ವ್ಯವಸ್ಥೆ ಇರುವಂತಹ ಈ ಒಂದು ಬಸವ ಮಂಟಪದಲ್ಲಿ ಈಗ ಕಾರ್ಯಕ್ರಮ ಆರಂಭವಾಗಿದೆ. ಈ ಕಾರ್ಯಕ್ರಮ ಮುಗಿದ ಬಳಿಕ ಅಂದ್ರೆ ಇದೇ ಆವರಣದಲ್ಲಿರುವಂತಹ ದಾಸೋಹ ಕೇಂದ್ರಕ್ಕೆ ಹೋಗಿ ಅಲ್ಲಿ ಪ್ರಸಾದ ಸೇವನೆ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗಲಿಕ್ಕಿದ್ದಾರೆ. ಅಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನರ ಜೊತೆಗೆ ಪ್ರಸಾದ ಸೇವನೆಯನ್ನ ಮಾಡ್ಲಿಕ್ಕಿದ್ದಾರೆ. ನಮಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಸಿಎಂ ಬೊಮ್ಮಾಯಿ ಇವತ್ತು 6 ಜಿಲ್ಲೆಗಳ 11 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಜಯವಾಹಿನಿ ರಥದಲ್ಲಿ ಯಲಹಂಕದ ಕೋಗಿಲು ಕ್ರಾಸ್ನಿಂದ ರ್ಯಾಲಿ ಆರಂಭ ಆಗಿದೆ. ಎಸ್ಆರ್ ವಿಶ್ವನಾಥ್ ಪರ ಮತಯಾಚನೆ ಮಾಡಿದ್ರು. ಬಿರು ಬಿಸಿಲನ್ನು ಲೆಕ್ಕಿಸದೆ ಸಿಎಂ ಪ್ರಚಾರ ಮಾಡ್ತಿದ್ದಾರೆ. ದೊಡ್ಡಬಳ್ಳಾಪುರ, ನೆಲಮಂಗಲ, ದಾಬಸ್ಪೇಟೆ, ತುಮಕೂರಿನ ಗೂಳೂರು, ತುಮಕೂರು ನಗರ, ಗುಬ್ಬಿ, ಕೆಬಿ ಕ್ರಾಸ್, ತಿಪಟೂರು, ಅರಸೀಕೆರೆ, ಬಾಣಾವರ, ಕಡೂರು ಕ್ಷೇತ್ರಗಳಲ್ಲಿ ಸಿಎಂ ಪ್ರಚಾರವನ್ನ ಮಾಡಲಿದ್ದಾರೆ. ನೆನಪಾಡ್ಕೊಳ್ಳಿ, 2013ರಿಂದ 2018 ಸನ್ಮಾನ್ಯ ಸಿದ್ದರಾಮಣ್ಣವರ ಆಡಳಿತಗಳನ್ನ ನೆನಪಾಡ್ಕೊಳ್ಳಿ. ಎಲ್ಲ ಸ್ಕ್ಯಾಮ್ಗಳಾಯ್ತು. ಪೊಲೀಸ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್ ಸಿದ್ದರಾಮಯ್ಯ ಕಾಲದಲ್ಲಾಗಿದೆ. ಕ್ವಶನ್ ಪೇಪರ್ ಲೀಕ್ ಸ್ಕ್ಯಾಮ್ ಸಿದ್ದರಾಮಯ್ಯ ಆಗಿದೆ. ಸಿದ್ದರಾಮಯ್ಯ ಕಾಲದಲ್ಲಿ ಟೀಚರ್ ರಿಕ್ರೂಟ್ಮೆಂಟ್ ಸಿದ್ದರಾಮಯ್ಯ ಕಾಲದಲ್ಲಿ ಸ್ಕ್ಯಾಮ್ ಆಗಿದೆ. ವಿಶ್ವನಾಥ್ ಅವ್ರಿಗೆ ಗೊತ್ತು. ರೀಡು ಸ್ಕ್ಯಾಮ್ ಯಾರ ಕಾಲದಲ್ಲಾಗಿದೆ? ರೀಡು ಸ್ಕ್ಯಾಮ್ 843 ಎಕರೆ ಇಲ್ಲಿಗಲ್ ಆಗಿ ಸಾಹುಕಾರರಿಗೆ ಬಿಟ್ಟುಕೊಟ್ಟು 8,000 ಕೋಟಿ ರೂಪಾಯಿ ಸ್ಕ್ಯಾಮ್ ಯಾರಾದ್ರೂ ಮಾಡಿದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಅನ್ನುವಂತಹ ಮಾತನ್ನ ಬಹಳ ಸ್ಪಷ್ಟವಾಗಿ ಇಷ್ಟಪಡ್ತೇನೆ. ಇಂತಹ ಸರ್ಕಾರ ಮತ್ತೆ ಬರ್ಬೇಕಾ? ಇದರ ಕಿತ್ತೊಗಿಬೇಕಲ್ವಾ? ಈ ಕಾಂಗ್ರೆಸ್ ಕಿತ್ತೊಗೆದ್ರೆ
ಭ್ರಷ್ಟಾಚಾರವನ್ನ ಕಿತ್ತೊಗೆದಂತೆ. ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ, ಗ್ಯಾರಂಟಿ ಕಾರ್ಡ್. ಅದಕ್ಕೆ ಯಾವುದು ಕ್ಷೇಮ ಇಲ್ಲ, ವಿಸಿಟಿಂಗ್ ಕಾರ್ಡ್ ಇದ್ದಂಗೆ. ಅದನ್ನ ತಗೊಂಡು ಉಪ್ಪಿನಕಾಯಿ ಹಾಕ್ಬೇಕಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಚುನಾವಣೆವರೆಗೂ ಗ್ಯಾರಂಟಿ ಗ್ಯಾರಂಟಿ, ಚುನಾವಣೆ ನಂತರ ಅದು ಗಳಗಂಟಿ. ಜನರಿಗೆ ಮೋಸ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ. ಎಲ್ಲ ಮೂಲಭೂತ ಸೌಕರ್ಯವನ್ನ ಕೊಟ್ಟಿರುವಂತಹ ದಿಟ್ಟ ಧೀರ ಸನ್ಮಾನ್ಯ SR ವಿಶ್ವನಾಥ್ ಅವರು. ಮಳೆ ಬರಲಿ ಬಿಸಿಲು ಬರಲಿ, ಏನೇ ಇದ್ರು ಜನರ ಜೊತೆಗೆ ಕಟ್ಟಾಳಾಗಿ ನಿಂತಿರುವಂತಹದ್ದು SR ವಿಶ್ವನಾಥ್ ಅವರು. ಪ್ರವಾಹ ಬರಲಿ, ರಾತ್ರಿ 12 ಗಂಟೆಗೆ ಹೋಗಿ ಜನರನ್ನ ಪ್ರವಾಹದಿಂದ ಪಾರು ಮಾಡಿ ಎಲ್ಲರಿಗೂ ಪರಿಹಾರವನ್ನ ಕೊಟ್ಟಿರುವಂತಹ ದಿಟ್ಟ ಶ್ರೀಮಂತ SR ವಿಶ್ವನಾಥ್. ಬಿಡಿಎ ಅಧ್ಯಕ್ಷರಾಗಿ ಹಿಂದಿನ 10 ಮಂತ್ರಿಗಳು ಮಾಡ್ತಿರುವಂತಹ ಕೆಲಸವನ್ನ ಬಿಡಿಎದಲ್ಲಿ ಮಾಡಿ ಹೊಸ ಲೇಔಟ್ಗಳ ನಿರ್ಮಾಣವನ್ನ ಮಾಡಿ ಹಳೆಯ ಲೇಔಟ್ಗೆ ಮೂಲಭೂತ ಸೌಕರ್ಯವನ್ನ ಕೊಟ್ಟು ಆಧುನಿಕ ಬೆಂಗಳೂರನ್ನ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದು SR ವಿಶ್ವನಾಥ್.